ಎಲ್ಲರಿಗೂ ಸಹ ಸದಾಕಾಲ ಇದ್ದು ಎಲ್ಲರಿಗೂ ಇತೋಪಿ ಅಧಿಕವಾದಂತಹ ಒಂದು ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಾವು ಭಗವಂತನ ಅನೇಕ ರೂಪಗಳಲ್ಲಿ ಆ ಮಹಾದೇವನ ಒಂದು ರೂಪವನ್ನು ನೋಡಿದಾಗ ಒಂದು ವಿಶೇಷವಾದಂತಹ ವಿಷಯವನ್ನ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದಿದೆ. ಏನು ಅಂತ ಕೇಳಿದ್ರೆ, ನಾವು ಪರಿವಾರ ಸಮೇತನಾಗಿರ್ತಕ್ಕಂತಹ ಶಿವನ ಪರಮಶಿವನ ಒಂದು ಚಿತ್ರವನ್ನು ನೋಡಿದಾಗ ಆ ಚಿತ್ರದಲ್ಲಿ ಈಶ್ವರ, ಅಮ್ಮನವರು, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈ 4 ದೇವರನ್ನು ನಾವು ನೋಡ್ತೀವಿ. ಮಾತ್ರವಲ್ಲ, ಈ 4 ದೇವರ ವಾಹನಗಳನ್ನು ಸಹ ನಾವು ನೋಡ್ತೀವಿ. ಅದರಲ್ಲಿ ಶಿವನ ವಾಹನ ವೃಷಭ, ಅಮ್ಮನವರ ವಾಹನವನ್ನು ಸಿಂಹವನ್ನು ನಾವು ನೋಡ್ತೀವಿ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಾಹನ ನವಿಲನ್ನು ನಾವು ಮಯೂರವನ್ನು ನಾವು ನೋಡ್ತೀವಿ. ಅದೇ ತರ ಗಣಪತಿಯ ವಾಹನ ಇಲಿಯನ್ನು ನಾವು ನೋಡ್ತೀವಿ. ಇದಿಷ್ಟು ವಾಹನಗಳಾಗಿ ಆ ಪ್ರಾಣಿಗಳನ್ನು ನಾವು ಆ ಪರಿವಾರದಲ್ಲಿ ನಾವು ನೋಡ್ತೀವಿ. ಮಾತ್ರವಲ್ಲ, ಶಿವನ ಕಂಠದಲ್ಲಿ ಸರ್ಪವನ್ನು ನೋಡ್ತೀವಿ, ಸರ್ಪಾಭರಣವನ್ನು ನೋಡ್ತೀವಿ. ಅಲ್ಲಿಗೆ ಆ ಈಶ್ವರನ ಪರಿವಾರದಲ್ಲಿ ನಾವು ನೋಡುವಂತಹದ್ದು, ನಮಗೆ ನೋಡಲಿಕ್ಕೆ ಸಿಗುವಂತಹದ್ದು 5 ಪ್ರಾಣಿಗಳು. ಒಂದು ಸಿಂಹ, ಒಂದು ವೃಷಭ, ಇಲಿ, ನವಿಲು ಮತ್ತು ಸರ್ಪ. ಈ 5 ಪ್ರಾಣಿಗಳನ್ನ ನಾವು ಅಲ್ಲಿ ಇರುವುದನ್ನ ನೋಡ್ತೀವಿ. ಈ 5 ಪ್ರಾಣಿಗಳಲ್ಲಿ 4 ಪ್ರಾಣಿಗಳು ಭಗವಂತನ ವಾಹನಗಳಾಗಿ ಸೇವೆಯನ್ನು ಮಾಡ್ತಾ ಇವೆ. ಒಂದು ಸರ್ಪವು ಭಗವಂತನ ಆಭರಣವಾಗಿ, ಭಗವಂತನಿಗೆ ಅಲಂಕಾರವಾಗಿ ಇರುವಂತಹ ಒಂದು ಭಾಗ್ಯವನ್ನು ಪಡೆದು ಭಗವಂತನ ಸೇವೆಯನ್ನು ಮಾಡ್ತಾ ಇವೆ. ಆದರೆ ವಾಸ್ತವವಾದ ಅಂಶ ಏನು ಅಂತ ಕೇಳಿದ್ರೆ, ಲೋಕದಲ್ಲಿ ನಾವು ನೋಡಿದ್ರೆ ಈ 5 ಪ್ರಾಣಿಗಳಲ್ಲಿ ಒಂದಕ್ಕೊಂದಕ್ಕೆ ಆಗುವುದಿಲ್ಲ, ಪರಸ್ಪರ ವೈರಿಗಳು. ಈ ಸಿಂಹಕ್ಕೂ ಮತ್ತು ಈ ವೃಷಭ ಈ ಜಾತಿಯ ಪ್ರಾಣಿಗಳಿಗೆ ಆಗುವುದಿಲ್ಲ, ಮತ್ತು ನವಿಲಿಗೂ ಸರ್ಪಕ್ಕೂ ಆಗುವುದಿಲ್ಲ. ಈ ನವಿಲು ಏನ್ ಮಾಡುತ್ತೆ, ಸರ್ಪವು ಸಿಕ್ಕಿದ್ರೆ ಅದನ್ನು ಕೊಲ್ಲುತ್ತೆ. ಈ ಹಾವಿಗೂ ಮತ್ತು ಇಲಿಗೂ ಆಗುವುದಿಲ್ಲ. ಇಲ್ಲಿ ನಾವು ನೋಡುವಂತಹ ಪ್ರಾಣಿಗಳಲ್ಲಿ ಒಂದಕ್ಕೊಂದು ಪರಸ್ಪರ ಆಗುವುದಿಲ್ಲ, ವೈರಿಗಳಾಗಿರ್ತಕ್ಕಂತಹ ಪ್ರಾಣಿಗಳು. ಆದರೆ ಲೋಕದಲ್ಲಿ ಈ ಪ್ರಾಣಿಗಳ ಮಧ್ಯದಲ್ಲಿ ಕಾಣುವಂತಹ ವೈರ ಭಗವಂತನ ಆ ಚಿತ್ರದಲ್ಲಿ, ಭಗವಂತನ ಸನ್ನಿಧಿಯಲ್ಲಿ ಮಾತ್ರ ನಮಗೆ ಕಾಣುವುದಿಲ್ಲ. ಅಲ್ಲಿ ಆ ಎಲ್ಲ ಪ್ರಾಣಿಗಳು ಸಹ ತುಂಬಾ ಶಾಂತವಾಗಿ, ಯಾವುದೇ ವಿಧವಾದಂತಹ ವೈರಭಾವ ಇಲ್ಲದೆ, ತುಂಬಾ ಶಾಂತತೆಯಿಂದ, ತುಂಬಾ ಧನ್ಯತೆಯಿಂದ ಆ ಭಗವಂತನ ಸೇವೆ ಮಾಡಲಿಕ್ಕೆ ಅಲ್ಲಿ ಉಪಸ್ಥಿತರಾಗಿರುವುದನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಭಗವಂತನಿಗೆ ವಾಹನವಾಗಿರುವುದು, ಭಗವಂತನಿಗೆ ಆಭರಣವಾಗಿರುವುದು ಅನ್ನೋದಕ್ಕಿಂತ ದೊಡ್ಡ ಸೇವೆ ಇನ್ನೊಂದು ಯಾವುದಿದೆ? ಅಷ್ಟು ದೊಡ್ಡ ಸೇವೆಯನ್ನು ಮಾಡಲಿಕ್ಕೆ ಆ ಎಲ್ಲ ಪ್ರಾಣಿಗಳು ಅಲ್ಲಿ ಬಂದಿವೆ. ಆದರೆ ಆ ಒಂದು ಸೇವೆಯನ್ನು ಮಾಡುವ ಹೊತ್ತಿಗೆ ಮಾತ್ರ ಯಾವುದೇ ವಿಧವಾದಂತಹ ವೈರ ಇಲ್ಲ. ಎಲ್ಲ ಪ್ರಾಣಿಗಳು ಸಹ ಐಕಮತ್ಯದಿಂದ ಇದ್ದು ವಿಶೇಷವಾಗಿ ಭಗವತ್ ಸೇವೆಯನ್ನು ಮಾಡ್ತಾ ಇವೆ. ಇಂತಹ ಒಂದು ಅದ್ಭುತವಾದ ಒಂದು ದೃಶ್ಯವನ್ನ ನಾವು ಆ ಭಗವಂತನ ಚಿತ್ರದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಾವು ತಿಳಿಬೇಕಾದಂತಹದ್ದೇನು ಅಂತ ಕೇಳಿದ್ರೆ, ಆ ಭಗವಂತನ ಸೇವೆಯನ್ನು ಮಾಡುವುದು ಅನ್ನೋದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕಾರ್ಯ. ಅಂತಹ ಉತ್ಕೃಷ್ಟವಾದ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಐಕಮತ್ಯವನ್ನು ಹೊಂದಬೇಕು, ಎಲ್ಲರಲ್ಲೂ ಒಂದೇ ಅಭಿಪ್ರಾಯ ಅನ್ನೋದು ಬರಬೇಕು. ಅಲ್ಲಿ ಪುನಃ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಭಿಪ್ರಾಯ ಭೇದ ಬರಬಾರದು. ಒಳ್ಳೆಯ ಕೆಲಸ ಆಗಬೇಕು, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಭಾವನೆ ಮಾತ್ರವೇ ಅಲ್ಲಿರಬೇಕೇ ಹೊರತು ಅಲ್ಲಿ ಯಾವುದೇ ವಿಧವಾದಂತಹ ಭೇದ ಭಾವನೆಗಳಿಗೆ, ವೈಯಕ್ತಿಕವಾದಂತಹ ಭಾವನೆಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಆದ್ರಿಂದ ಇಂತಹ ಒಂದು ಆ ಸ್ವಭಾವ ಮನುಷ್ಯನಿಗೆ ಇರಬೇಕು ಅನ್ನುವುದನ್ನ ಅಲ್ಲಿ ನಾವು ನೋಡುವಂತಹ ವಾಹನಗಳಿಂದ ನಮಗೆ ಸಿಗುವಂತಹ ಒಂದು ಉತ್ತಮವಾದಂತಹ ಸಂದೇಶ. ಆದ್ದರಿಂದ ಅದೇ ರೀತಿಯಾಗಿ ಆ ಭಗವತ್ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಮನುಷ್ಯನಿಗೆ ಯಾವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರಬೇಕು ಅನ್ನೋದನ್ನೇ ಹೇಳುತ್ತೆ. ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು, ತಪ್ಪಾದ ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನೇ ನಮ್ಮ ಹಿಂದೂ ಧರ್ಮ ಸದಾಕಾಲ ನಮಗೆ ಹೇಳುವುದು. ಇದನ್ನು ಹೇಳಲಿಕ್ಕೋಸ್ಕರವೇ ಈ ಧರ್ಮವು ಬಂದಿರುವುದು. ಒಳ್ಳೆಯ ಕೆಲಸಗಳು ಅಂದ್ರೆ ಯಾವುದು ಅಂದ್ರೆ, ಒಂದು ಭಗವದ್ ಆರಾಧನೆ, ಇನ್ನೊಂದು ಪರೋಪಕಾರ. ಯಾವ ಕೆಲಸವನ್ನು ಮಾಡುವುದರಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಗವಂತನ ಒಂದು ಸೇವೆ ಅನ್ನೋದಾಗುತ್ತೋ
ಅಥವಾ ಯಾವ ಕೆಲಸವನ್ನು ಮಾಡುವುದರಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇನ್ನೊಬ್ಬರಿಗೆ ಉಪಕಾರ ಅನ್ನೋದಾಗುತ್ತೋ ಅದೇ ಒಳ್ಳೆಯ ಕೆಲಸ ಅಂತಂದ್ರೆ, ಅಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದರಿಂದ ನಾವು ಧಾರ್ಮಿಕರಾಗಿ ಜೀವನ ಮಾಡಿದಾಗ ಅದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡಬೇಕು ಅಂತಲೇ ನಮ್ಮ ಧರ್ಮವು ನಮಗೆ ತಿಳಿಸುವುದು. ಎಲ್ಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವೂ ಸಹ ನಮಗೆ ತಿಳಿಸುವಂತಹ ವಿಷಯ ಅಂತಂದ್ರೆ ಇದೇ. ಒಂದು ಭಗವದಾರಾಧನೆ ಮಾಡು, ಇನ್ನೊಂದು ಪರೋಪಕಾರವನ್ನು ಮಾಡಿ ಜೀವನವನ್ನು ಮಾಡಬೇಕು, ನಡೆಸಬೇಕು ಅನ್ನುವುದನ್ನು. ಹಾಗೆ ಆದಿಶಂಕರಾಚಾರ್ಯರು 1500 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿ ಈ ಧರ್ಮವು ಕ್ಷೀಣವಾಗಿದ್ದಂತಹ ಈ ಧರ್ಮವನ್ನು ಪುನಃ ಉದ್ಧಾರ ಮಾಡಿ ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸಿದವರು. ಅವರು ಸಹ ಇದೇ ವಿಷಯವನ್ನೇ ಉಪದೇಶ ಮಾಡಿದ್ದಾರೆ ಅವರ ಗ್ರಂಥಗಳಲ್ಲಿ. ಆ ಭಗವತ್ ಸೇವೆಯನ್ನು ಮಾಡುವುದು ಮತ್ತು ಆ ಭಗವತ್ ಸೇವೆಯನ್ನು ಮಾಡಿ ಮೋಕ್ಷವನ್ನು ಹೇಗೆ ಪಡೆಯಬೇಕು ಮತ್ತು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸಜ್ಜನರಾಗಿ ಜೀವನವನ್ನು ನಡೆಸಿ ಯಾವ ರೀತಿಯಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಪಡೆದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಈ ಎರಡು ವಿಷಯಗಳನ್ನೇ ಶಂಕರಾಚಾರ್ಯರು ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅವರು ಜಗದ್ಗುರುಗಳಾಗಿದ್ದಾರೆ. ಹಾಗಾಗಿ ಇಂತಹ ಒಂದು ತತ್ವವನ್ನ, ಇಂತಹ ಒಂದು ವಿಷಯವನ್ನ ಎಲ್ಲರೂ ಸಹ ತಿಳ್ಕೊಂಡು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿಕೊಂಡು ಈ ರೀತಿಯಾದಂತಹ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿ ಉತ್ತಮವಾದಂತಹ ಜೀವನವನ್ನು, ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂತಹ ವಿಚಾರವನ್ನೇ ನಮ್ಮ ಧರ್ಮವು ನಮಗೆ ತಿಳಿಸ್ತಾ ಇದೆ. ಅದಕ್ಕೆ ನಮಗೆ ಸಂದೇಶ, ಅಂತಹ ಒಂದು ಸಂದೇಶ ನಮಗೆ ಆ ಭಗವಂತನ ಒಂದು ಪರಿವಾರದಿಂದ, ಆ ಪರಿವಾರ ಸಮೇತನಾಗಿರ್ತಕ್ಕಂತಹ ಭಗವಂತನಿಂದ ನಮಗೆ ಆ ಒಂದು ಸಂದೇಶ ಸಿಗುತ್ತೆ. ಆದ್ದರಿಂದ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಷ್ಟು ದೊಡ್ಡ ದೇವಸ್ಥಾನವಾಗಿ ಇಷ್ಟೆಲ್ಲ ಉತ್ಸವಗಳು ಇದೆಲ್ಲವೂ ನಡೀತಾ ಇದೆ ಅಂತಂದ್ರೆ ಅದರಲ್ಲಿ ಒಂದು ಐಕಮತ್ಯದಿಂದ ಕೂಡಿರುವಂತಹ ಎಷ್ಟೋ ಜನರ ಒಂದು ಪರಿಶ್ರಮ ಇದೆ ಇದರ ಹಿಂದೆ. ತುಂಬಾ ಜನ ಇಲ್ಲಿ ಬರ್ತಾರೆ, ಬಹಳ ಉತ್ಸವ ಚೆನ್ನಾಗಾಯಿತು, ಬಹಳ ಚೆನ್ನಾಗಿ ಬಂತು, ದೇವಸ್ಥಾನ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅಷ್ಟನ್ನು ಮಾತ್ರವೇ ತುಂಬಾ ಜನ ಅಷ್ಟನ್ನೇ ನೋಡುವುದು. ಆದ್ರೆ ಅದರ ಹಿಂದೆ ಇರತಕ್ಕಂತಹ ಒಂದು ಪರಿಶ್ರಮ, ಅದರ ಹಿಂದೆ ಎಷ್ಟೊಂದು ಪರಿಶ್ರಮ ಇರುವುದರಿಂದಲೇ, ಎಲ್ಲರ ಒಂದು ಪರಿಶ್ರಮ, ಅವರವರು ಮಾಡಿರ್ತಕ್ಕಂತಹ ಒಂದು ಪರಿಶ್ರಮ ಇರುವುದರಿಂದಲೇ ಅಷ್ಟು ಚೆನ್ನಾಗಿ ಇವತ್ತು ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ. ಆದ್ರಿಂದ ನಮಗದು ಕಾಣುತ್ತೆ, ನಾವು ಅದನ್ನು ನೋಡ್ತೀವಿ. ತುಂಬಾ ಕಡಿಮೆ ಜನ ನೋಡ್ತಾರೆ, ನಾವು ಅದನ್ನು ನೋಡ್ತೀವಿ. ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ಅನ್ನೋದಿದೆ, ತುಂಬಾ ಜನರ ಒಂದು ಪರಿಶ್ರಮ ಅನ್ನೋದಿದೆ ಅನ್ನೋದರ ಅರ್ಥ. ಯಾಕಂದ್ರೆ ಯಾವುದೇ ಪರಿಶ್ರಮದಿಂದ ಯಾವುದು ಬರುವುದಿಲ್ಲ. ಯಾಕಂದ್ರೆ ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತಂದ್ರೆ ನಮಗೆ ಬೇಕಾದನ್ನೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾನೆ, ಆದ್ರೆ ಪರಿಶ್ರಮ ಇಲ್ಲದೆ ಸಿಗುವುದಿಲ್ಲ. ಆ ತರ ಮಾಡಿದ್ದಾನೆ ಭಗವಂತ. ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ, ಮನುಷ್ಯರಿಗೆ ಬೇಕಾಗಿರುವುದನ್ನೆಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ಹೇಳಿ ಆಗಿದೆ. ಆದ್ರೆ ಅದು ಸಿಗಬೇಕು ಅಂತಂದ್ರೆ ಮಾತ್ರ ಪರಿಶ್ರಮ ಪಡಬೇಕು. ಪರಿಶ್ರಮ ಪಡದೆ ಸಿಗಲಿಕ್ಕಿಲ್ಲ, ಅದು ಪ್ರಾಪ್ತವಾಗುವುದಿಲ್ಲ ಅನ್ನೋ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಆ ಪರಿಶ್ರಮ ಮಾಡುವ ಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದ್ರಿಂದ ಆ ಪರಿಶ್ರಮವನ್ನು ಮಾಡಿ ಆ ಒಂದು ವಿಶೇಷವಾದಂತಹ ಐಕಮತ್ಯದಿಂದ ಸಾಧನೆಯನ್ನು ಮಾಡಿದಾಗ ಖಂಡಿತವಾಗಿ ನಮಗೆ ಉತ್ತಮವಾದಂತಹ ಫಲ ಪ್ರಾಪ್ತವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಈ ಒಂದು ಪ್ರಾಂತ್ಯದಲ್ಲಿ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಈ ಒಂದು ದೇವಸ್ಥಾನವನ್ನ ವಿಶೇಷವಾಗಿ ಅಭಿವೃದ್ಧಿಪಡಿಸಿ ಅಲ್ಲಿ ಆ ಅತ್ಯಂತ ಸಂಪ್ರದಾಯಬದ್ಧವಾಗಿ ಸಂಪ್ರದಾಯ ಮತ್ತು ಶಾಸ್ತ್ರೋಕ್ತವಾದಂತಹ ಪರಂಪರೆಯಂತೆ ಇದನ್ನೆಲ್ಲ ಮಾಡ್ತಾ ಇರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಇಂತಹ ಒಂದು ಪ್ರದೇಶಕ್ಕೆ ಈ ಒಂದು ಸಂದರ್ಭದಲ್ಲಿ ನಮಗೆ ತುಂಬಾ ಕಾರ್ಯಕ್ರಮಗಳಿರುವುದರಿಂದ ತುಂಬಾ ಹೊತ್ತು ಇರಲಿಕ್ಕಾಗದೇ ಇದ್ರು ಸ್ವಲ್ಪ ಸಮಯವಾದರೂ ಇಲ್ಲಿಗೆ ಬರಬೇಕು, ಇದನ್ನು ದರ್ಶನ ಮಾಡಿ ವಿಶೇಷವಾಗಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶದಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಸಕಲ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು, ಯಾವ ಶಂಕರಾಚಾರ್ಯರು ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಧರ್ಮ ಮಾರ್ಗವನ್ನು ಈ ಲೋಕಕ್ಕೆ ತಿಳಿಸಿದ್ದಾರೋ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಂಡು ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಪ್ರಾಂತ್ಯಕ್ಕೂ ಮತ್ತು ಶೃಂಗೇರಿ ಶಾರದಾ ಪೀಠಕ್ಕೂ ತುಂಬಾ ಪ್ರಾಚೀನ ಕಾಲದಿಂದಲೂ ಸಹ ಒಂದು ಸಂಬಂಧ ಇದೆ. ಇಲ್ಲಿಯ ಶಿಷ್ಯ ಜನರಿಗೂ ಇಲ್ಲಿಯ ಭಕ್ತ ಜನರಿಗೂ ಶೃಂಗೇರಿ ಪೀಠಕ್ಕೂ ತುಂಬಾ ಕಾಲದಿಂದಲೂ ಸಹ ಒಂದು ಸಂಬಂಧ ಇದೆ.
ಈ ಹಿಂದೆ ನಮ್ಮ ಗುರುಗಳು ಪರಮಗುರುಗಳು ಅವರೆಲ್ಲರೂ ಸಹ ಈ ಪ್ರಾಂತ್ಯಕ್ಕೆ ಆಗಮಿಸಿದರು. ಅದರಲ್ಲೂ ನಮ್ಮ ಪರಮಗುರುಗಳು ಅಂದರೆ ನಮ್ಮ ಗುರುಗಳು ಈ ಪೀಠದ 35ನೇ ಅಧಿಪತಿಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರು ಇಲ್ಲಿ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ತದನಂತರ ನಮ್ಮ ಗುರುಗಳು ಈ ಪ್ರಾಂತ್ಯದಲ್ಲಿ ಯಾತ್ರೆಗಳನ್ನು ಅನೇಕ ಬಾರಿ ಮಾಡಿದರು. ನಾವು ಸಹ ಈ ಪ್ರಾಂತ್ಯದಲ್ಲಿ ಅನೇಕ ಬಾರಿ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ 4 ಆಮ್ನಾಯ ಪೀಠಗಳಲ್ಲಿ, ನಮ್ಮ ಭಾರತ ದೇಶದ 4 ಆಮ್ನಾಯ ಪೀಠಗಳಲ್ಲಿ ಈ ಒಂದು ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವನ್ನು ಕರ್ನಾಟಕ ರಾಜ್ಯದಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠವಾಗಿದೆ. ಹಾಗಾಗಿ ಇಂತಹ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರಿಗೂ ಈ ಪರಂಪರೆಗೂ ಮತ್ತು ಇಲ್ಲಿ ಜನರಿಗೂ ಸಹ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಹಾಗಾಗಿ ನಾವು ಅಲ್ಲಿಂದ ಆವಾಗವಾಗ ಇಲ್ಲಿ ಯಾತ್ರೆಗಳಿಗೆ ಬರುವುದು ಮತ್ತು ಇಲ್ಲಿಯ ಜನರು ಸಹ ಶೃಂಗೇರಿಗೆ ಆಗಮಿಸಿ ದರ್ಶನವನ್ನು ಮಾಡುವುದು ಅನ್ನೋದು ಸಹ ಹಿಂದಿನಿಂದಲೂ ಸಹ ನಡೀತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇಲ್ಲಿಯ ಕಿಶೋರ್ ಅವರು ಮತ್ತು ಕಿರಣ್ ಅವರು ಅವರೆಲ್ಲರಿಗೂ ಮತ್ತು ಅವ್ರ ಜೊತೆಗೆ ಇರತಕ್ಕಂತಹ ಎಲ್ಲ ಭಕ್ತರು ಮತ್ತು ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹಕರಿಸಿದಂತಹ ಶ್ರಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.